ಸಾಂಕೇತಿಕವಾದಂಥ ಪ್ರತಿಭಟನೆ ಅಂತ ನಾವು ಹೇಳಿದ್ದೀವಿ. ಈಗ ಬಹುಶಃ ಸರ್ಕಾರ ಇದನ್ನು ಅರ್ಥ ಮಾಡ್ಕೋತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್ಕಾರ ನಮಗೆ ನೀರು ಕೊಡಬೇಕು ಅಂತೇಳಿ ಕ್ರಮ ತಗೊಂಡಿದೆ. ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತಕ್ಕಂಥ, ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ತಡೆ ಓಡ್ತಾ ಇದ್ದಾರೆ. ರೈತರುಗಳನ್ನ ಎತ್ಕಟ್ಟಿ ತಡೆ ಓಡ್ತಾ ಇದ್ದಾರೆ. ಈಗ ನಾವು ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ನಾವು ರೇವಣ್ಣವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ತೀವ್ರಗೊಳಿಸಬೇಕು, ನಮ್ಮ ಹಕ್ಕು ಸಿಗೋವರೆಗೂ ಕೂಡ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತೇವೆ. ಅವ್ರು ಅದು ಗೊತ್ತಿಲ್ಲ, ಅದನ್ನು ನೀವು ಅವ್ರನ್ನ ಕೇಳಬೇಕು. ಅವ್ರು ಸಿಕ್ತಾಗ ನಾವು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಾವು ಅವ್ರನ್ನೆಲ್ಲ ಕರೆದು, ಆದರೆ ಅವ್ರು ಯಾರು ಕೂಡ ಭಾಗವಹಿಸಿಲ್ಲ. ಅವ್ರ ಬೆಂಬಲ ಸಿಗಲಿಲ್ಲ. ಮುಖಂಡರುಗಳ ಬೆಂಬಲ, ಜನ ಬಂದವ್ರೆ. ಯಾರು ಬೇರೆ ಪಕ್ಷಕ್ಕೆ ಓಟ್ ಹಾಕಿದಾರಲ್ಲ, BJPಗೆ, ಜನತಾದಳಕ್ಕೆ, ಅವರೆಲ್ಲ ಕೂಡ ಜನ ಬಂದವ್ರೆ, ಸಾರ್ವಜನಿಕರು ಭಾಗವಹಿಸವ್ರೆ. ಆದರೆ ಮುಖಂಡರುಗಳು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಅದನ್ನು ನೀವು ಅವರನ್ನು ಪ್ರಶ್ನೆ ಮಾಡಬೇಕು. ಜನಪ್ರತಿನಿಧಿಗಳ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತೀರಿ ಸರ್. ತುಮಕೂರು ಭಾಗದ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ನೀರು ಕೊಡೋದಿಲ್ಲ ಅಂತ ಹೇಳಿ. ಯಾರ್ದ್ರಿ ಅದು ನೀರು? ನೀವು ತಾನೇ ಮಾಧ್ಯಮದವ್ರು ಹಿಂಗೆ ಕೇಳಬಾರ್ದು. ನೀರು ಯಾರ್ರಿ? ಎಲ್ರಿಗೂ ಹಕ್ಕ ಐತ್ರಿ ನೀರು. ನಾವೀಗ ನಾವು ಕರ್ನಾಟಕದವರು ನಾವು ತಮಿಳ್ನಾಡು ನೀರು ಕೊಡೋದಿಲ್ಲ ಅಂತ ಅಂದ್ಬಿಟ್ರೆ ಬಿಟ್ಬಿಡ್ತಾನೆ ರೀ ತಮಿಳ್ನಾಡವರು. ಅದು ಕಾನೂನಿಲ್ಲೇನ್ರಿ? ಅದಕ್ಕೆ ನೀರಾವರಿ ಸಲಹಾ ಸಮಿತಿ ಇಲ್ವೇನ್ರಿ? ಹಂಗೆ ಸರ್ಕಾರ ನೀರಾವರಿ ಸಲಹಾ ಸಮಿತಿನ ರಚನೆ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಲ್ಲ. ಯಾವ ಡ್ಯಾಮಲ್ಲಿ ಎಷ್ಟು ನೀರಿದ್ದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಕೊಡಬೇಕು ಅಂತೇಳಿ ಸರ್ಕಾರ ಅಲಾಟ್ ಮಾಡಿದೆಯಲ್ಲ, ಆ ಅಲಾಟ್ಮೆಂಟ್ ಪ್ರಕಾರ ನೀರು ಕೊಡಲಿ. ಆ ನೀರು ಸರಾಗವಾಗಿ ನಮಗೆ ಬರಬೇಕಾದ್ರೆ ನಮ್ಗೆ ಎಕ್ಸ್ಪ್ರೆಸ್ ಕೆನಾಲ್ ಬೇಕು. ಅದಕ್ಕೋಸ್ಕರ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. TMC ಮೇಲೆ ಯಾವತ್ತೂ ಕೂಡ ನೀರು ಹರಿದಿಲ್ಲ ಈ ಭಾಗದಲ್ಲಿ. ನಮ್ಮ ಜಾಕ್ವೆಲ್ ಇದೆಯಲ್ಲ, ಗೊಟ್ಟಿಗೆರೆನಲ್ಲಿ ಜಾಕ್ವೆಲ್ ಇದೆಯಲ್ಲ, ಆ ಭಾಗದಲ್ಲಿ 0.3 TMC ನೀರು ಮೇಲೆ ಹರಿದಿಲ್ಲ. ಅದರಲ್ಲಿ ಕುಣಗಲ್ಗೂ ಶೇರ್ ಹೋಗಬೇಕು, ನಮಗೂ ಶೇರ್ ಬರಬೇಕು. ಅದರಿಂದ ದಯಮಾಡಿ ನಮಗೆ ಎಷ್ಟು ನೀರು ಕೊಡಬೇಕು ಅದನ್ನು ಕೊಡಲಿ. ನಾವು ಅದಕ್ಕಿಂತ ಹೆಚ್ಚಿಗೆ ನೀರು ಕೇಳೋದಿಲ್ಲ ನಾವು. ಅಲ್ಲ, ಅದನ್ನು ರಾಜಕೀಯಗೊಳಿಸ್ತಾ ಇರ್ತಕ್ಕಂಥವ್ರು BJP ಅವರು. ಇವತ್ತು ನಾನು ನಿನ್ನೆ ನೋಡಿದೆ ನಿಮ್ಮ ಮಾಧ್ಯಮ ಮುಖಾಂತರ, ವಿಜಯೇಂದ್ರ ಅವ್ರು ಇರ್ಬೋದು, CT ರವಿ ಇರ್ಬೋದು, ಅಲ್ಲಿ ಹೋಗೋದು, ಅವರು ಕೂಡ ಜನಗಳನ್ನ ಎತ್ಕಟ್ಟೋ ರೀತಿಯಲ್ಲಿ ಮಾತಾಡೋದು. ಅವರು ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರು ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಸರ್ವಪಕ್ಷ ಸಭೆ ಕರೆದು ಇದನ್ನು ಸವರ್ಧವಾಗಿ ಬಗೆಹರಿಸಿ, ಕಾನೂನಾತ್ಮಕವಾಗಿ ಬಗೆಹರಿಸಿ ಅಂತ ಕೇಳ್ತಕ್ಕಂಥ ಸಲಹೆಯನ್ನು ಕೊಡಬೇಕಾಯ್ತು ವಿನ ಅಲ್ಲಿ ಹೋಗಿ ಅವ್ರ ಹೇಳಿಕೆಗಳು ನೋಡಿದ್ವಲ್ಲ ನಾವು. ಅವರು ಕೂಡ ಜನಗಳನ್ನ ಎತ್ಕಟ್ಟೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆ ಜನ ಯಾವ ರೀತಿ ಅವರ ಪಕ್ಷದ ಮುಖಂಡರುಗಳು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಸರ್ಕಾರ ನಿಮ್ಮದೇ ಇದೆ, ತುಮಕೂರು ಭಾಗದ ನಿಮ್ಮ ಪಕ್ಷದ ಶಾಸಕರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮಾಗಡಿಗೆ ನೀರು ಹರಿಸೋ ವಿಚಾರವಾಗಿ. ಅವರು ರಾಜಕೀಯವಾಗಿ ಅವ್ರವ್ರು ಆಲೋಚನೆ ಮಾಡ್ತಾರೆ ರೀ. ಆದರೆ ನಾವು ಯಾರ ಬೆಂಬಲನೂ ಕೇಳ್ತಾರೆ, ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ ನಾವು ಅವ್ರ ಬೆಂಬಲ ಕೊಡಲಿ, ಇವ್ರ ಬೆಂಬಲ ಕೊಡಲಿ ಅಂತ ಕೇಳ್ತಾರೆ. ನಮಗೇನು ಅಲಾಟ್ ಆಗಿದೆ ನಮ್ಮ ಹಕ್ಕನ್ನು ಕೊಡಿ ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಯಾರು ಬೆಂಬಲ ಕಟ್ಕೊಂಡು ನಮಗೆ ಬೇಕಾಗಿಲ್ಲ. ನಮಗೆ ನಮ್ಮ ಹಕ್ಕು ಬೇಕು, ನಮಗೆ ನೀರು ಬೇಕಷ್ಟೇ. ನೋಡೋಣ, ಇದೆಲ್ಲ ಕೂತ್ಕೊಂಡು ನಾವು ರೇವಣ್ಣವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಖಂಡಿತ ನಾವು ಇದು ನೋಡ್ತೀವಿ. ಇವತ್ತು ಸಾಂಕೇತಿಕವಾದ ಹೋರಾಟ ಅಂತ ಹೇಳಿದ್ದೀವಲ್ಲ, ಇದು ನೋಡ್ತೀವಿ. ನಾವು ಹೋರಾಟದ ತೀವ್ರತೆಯನ್ನು ಜಾಸ್ತಿ ಮಾಡ್ತೀವಿ. ನಮ್ಮ ಹಕ್ಕನ್ನು ಪಡೆಯೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅವರು ಸರ್ಕಾರದ ಬಗ್ಗೆ ಟೀಕೆ ಮಾಡಲಿಕ್ಕೆ ಅಷ್ಟೇ ಶೂರರು ಕುಮಾರಸ್ವಾಮಿ ಅವರವರು. ಪಾಪ ಎಲ್ಲಿದ್ರೋ ಗೊತ್ತಿಲ್ಲ, ನೆನ್ನೆ ಬಂದ್ಬಿಟ್ಟು ಅವ್ರು ಇದಕ್ಕಿದ್ದಂಗೆ ಬಂದವರು ಕನಿಷ್ಠ ಈ ನೀರಾವರಿ ವಿಚಾರದಲ್ಲಿ ನಮ್ಮ ಜಿಲ್ಲೆಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಆಗಲಿ, ತಾಲೂಕು ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ಪ್ರಸ್ತಾಪ ಮಾಡಲ್ಲ. ಎಲ್ಲ ಕೂತ್ಕೊಂಡು ಶಿವಕುಮಾರ್ ಅವ್ರನ್ನ ಬೈಬೇಕು, ಸಿದ್ದರಾಮಯ್ಯನವ್ರನ್ನ ಬೈಬೇಕು. ಅದಕ್ಕೆ ಅವಕಾಶ ಕಾಯ್ತಾ ಇರ್ತಾರೆ. ಅದೇನಾದ್ರು ಅವಕಾಶ ಸಿಕ್ತು ಅಂದರೆ ಬಂದು ಬೈದ್ಬಿಟ್ಟು ಪುನಃ ಹೋಗಿ ಅಪ್ಸ್ಕೊಂಡು ಆಗ್ಬಿಡ್ತಾರೆ. ಅದರಿಂದ ದಯಮಾಡಿ ಅವರಲ್ಲಿ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿ. ಸತ್ತವರಾಯಿತು, ಅದಕ್ಕೆ ಸರ್ಕಾರ ಕ್ರಮ ತೊಗೊಂಡಾಯಿತು. ಅದು ಅನಿರೀಕ್ಷಿತವಾದಂಥ ಘಟನೆ, ಅದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಘಟನೆನ ಆಗೋಯ್ತು. ಅದ್ರ ಬಗ್ಗೆ ನೀವು ಟೀಕೆ ಮಾಡಬೇಡಿ ಸ್ವಾಮಿ. ಈಗ ಮುಂದೆ ನಮ್ಮ ರೈತರ ಬದುಕೈತಲ್ಲ, ಇದ್ರ ಬಗ್ಗೆ ಮಾತಾಡ್ಬೇಕು ಕುಮಾರಸ್ವಾಮಿ ಅವರು, ನಮ್ಮ MP ಅವರು. ಅವ್ರ MP ಹೆಂಗೆ ಹೋರಾಟ ಮಾಡ್ತಾವ್ರಲ್ಲ, ಅವ್ರ MP ಲೆಟರ್ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತಾವ್ರಲ್ಲ. ನಮ್ಮ MP ಏನು ಮಾಡ್ತಾವ್ರೆ? ನಮ್ಮ MP ಅವರು ಕೊಡಬೇಡಿ ಅಂತ ಬರೆದ್ರೆ ನಮ್ಮವರು ಸರ್ವಪಕ್ಷ ಸಭೆ ಕರೀರಿ ಅಂತ ಕೊಡಿ ಅಂತ ಒಂದು ಮಾತು ಹೇಳಿಲ್ಲ ನಮ್ಮ MP. ಸರ್ವಪಕ್ಷ ಸಭೆ ಕರಿಬೇಕಂತೆ ಪಾಪ. ಮಹಾತ್ಮ ಗಾಂಧಿ ವಂಶಸ್ಥರು ಎಲ್ಲರೂ.